ಹಾಯ್ ಫ್ರೆಂಡ್ಸ್, ಜೀವನ ಯಾವಾಗ ಯಾರನ್ನು ಯಾರೊಂದಿಗೆ ಸೇರಿಸುತ್ತದೆ ಎಂಬುದನ್ನು ಯಾರು ಹೇಳಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಒಂದು ಸಣ್ಣ ಪ್ರಯಾಣವೇ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತದೆ. ಇದು ಬಿಹಾರದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ 29 ವರ್ಷದ ಸುಂದರ ವಿಧವೆ ಪಾರ್ವತಿಯ ಕತೆ ಮತ್ತು ಬೌರಾನಿ ರಿಫೈನರಿಯಲ್ಲಿ ಕೆಲಸ ಮಾಡುತ್ತಿದ್ದ 28 ವರ್ಷದ ಯುವಕ ಶಿವಂನ ಕತೆ. ಜುಲೈ 2025ರ ಒಂದು ಮಳೆಯ ಬೆಳಗ್ಗೆ ಸಮಸ್ತಿಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಮಣ್ಣಿನ ಸುವಾಸನೆ ಎಲ್ಲೆಡೆ ಹರಡಿಕೊಂಡಿತ್ತು. ಆ ಹಳ್ಳಿಯ ಒಂದು ಚಿಕ್ಕ ಮನೆಯ ಮುಂಭಾಗದಲ್ಲಿ ಪಾರ್ವತಿ ಮೌನವಾಗಿ ಆಕಾಶವನ್ನು ನೋಡುತ್ತಾ ಕುಳಿತಿದ್ದಳು. ಅವಳ ಕಣ್ಣುಗಳು ತುಂಬಾ ಸುಂದರವಾಗಿದ್ದರೂ ಅವುಗಳಲ್ಲಿ ವರ್ಷಗಳ ನೋವು ಅಡಗಿಕೊಂಡಿತ್ತು. ಮದುವೆಯಾದ 2 ವರ್ಷಗಳಲ್ಲಿ ಅವಳ ಗಂಡ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಅದಾದ ನಂತರ ಅವಳ ಅತ್ತೆ ಮಾವಂದಿರು ಅವಳನ್ನು ಅಪಶಕುನ ಎಂದು ನಿಂದಿಸಿ ಮನೆಯಿಂದ ಹೊರಹಾಕಿದರು. ಆದರೆ ಪಾರ್ವತಿ ಸೋಲೊಪ್ಪಿಕೊಳ್ಳುವ ಹುಡುಗಿಯಲ್ಲ. ಅವಳು ತನ್ನ ಓದನ್ನು ಮುಂದುವರಿಸಿ ಮುಂಬೈನ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಅರ್ಜಿ ಹಾಕಿದಳು. ಕೆಲವು ತಿಂಗಳ ನಂತರ ಅವಳಿಗೆ ಕೆಲಸ ಸಿಕ್ಕಿತು. 2 ದಿನಗಳೊಳಗೆ ಮುಂಬೈ ತಲುಪಿ ಕೆಲಸಕ್ಕೆ ಸೇರ್ಪಡೆಯಾಗಬೇಕಿತ್ತು. ಆ ದಿನ ಪಾರ್ವತಿ ತನ್ನ ತಂದೆಯ ಜೊತೆ ಬೌರಾನಿ ಜಂಕ್ಷನ್ ರೈಲ್ವೆ ನಿಲ್ದಾಣಕ್ಕೆ ಬಂದಳು. ಪ್ಲಾಟ್ಫಾರ್ಮ್ ಜನರಿಂದ ತುಂಬಿತ್ತು. ಅವಾಗ್ ಎಕ್ಸ್ಪ್ರೆಸ್ ರೈಲು ಬಾಂದ್ರಾಕ್ಕೆ ಹೋಗಲು ಸಿದ್ಧವಾಗಿತ್ತು. ಪಾರ್ವತಿಯ ಟಿಕೆಟ್ ಇನ್ನು ವೇಟಿಂಗ್ ನಲ್ಲೇ ಇತ್ತು. ಅವಳ ತಂದೆ ಟಿಟಿಇ ಬಳಿ ಹೋಗಿ ಬೇಡಿಕೊಂಡರೂ ಅವಳಿಗೆ ಒಂದು ಸೀಟು ಕೂಡ ಸಿಗಲಿಲ್ಲ. ರೈಲು ಹೊರಟ ನಂತರ ಅವರು 3ನೇ ಎಸಿ ಕೋಚ್ಗೆ ಹತ್ತಿದರು. ಖಾಲಿ ಕಂಡ ಸೀಟಿನಲ್ಲಿ ಕುಳಿತುಕೊಳ್ಳಲು ಯತ್ನಿಸಿದರು. ಆದರೆ ಪ್ರತಿಯೊಬ್ಬ ಪ್ರಯಾಣಿಕರು ಬಂದು ಇದು ನಮ್ಮ ಸೀಟ್ ಎಂದು ಅವರನ್ನು ಎಬ್ಬಿಸುತ್ತಿದ್ದರು. ಕೆಲವರು ವಿಚಿತ್ರವಾಗಿ ನೋಡುತ್ತಿದ್ದರು. ಆಗ ಪಾರ್ವತಿ ಭಯಪಡುತ್ತಿದ್ದಳು. ಅವಳ ತಂದೆ ಕೈ ಜೋಡಿಸಿ, ಮಗಳು ಒಬ್ಬಳೇ ಇದ್ದಾಳೆ, ಸ್ವಲ್ಪ ಕುಳಿತುಕೊಳ್ಳಲು ಜಾಗ ಬಿಡಿ ಎಂದು ಕೇಳಿದರೂ ಯಾರಿಗೂ ಕರುಣೆ ಇರಲಿಲ್ಲ. 1 ಗಂಟೆ ಹೀಗೆ ಕಳೆಯಿತು. ಕೊನೆಗೆ ಅವರು ಕೋಚಿಂಗ್ನ ಬಾಗಿಲಿನ ಬಳಿ ನಿಂತರು. ಪಾರ್ವತಿಯ ಮುಖದಲ್ಲಿ ಆಯಾಸ ಮತ್ತು ನಿರಾಶೆ ತುಂಬಿತ್ತು. ಅದೇ ಕೋಚ್ನಲ್ಲಿ ಸೈಡ್ ಲೋವರ್ ಸೀಟಿನಲ್ಲಿ ಕುಳಿತಿದ್ದ ಶಿವಂ ಈ ಎಲ್ಲವನ್ನು ಬಹಳ ಹೊತ್ತಿನಿಂದ ಗಮನಿಸುತ್ತಿದ್ದ. ಎತ್ತರದ ದೇಹ, ಮುಖದಲ್ಲಿ ಸರಳತೆ, ಕಣ್ಣಲ್ಲಿ ಪ್ರಾಮಾಣಿಕತೆ. ಅವನು ಬೌರಾನಿ ರಿಫೈನರಿಯಲ್ಲಿ ಸೇಫ್ಟಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಕೊನೆಗೆ ಅವನಿಗೆ ಸಹಿಸಲಾಗಲಿಲ್ಲ. ಅವನು ಎದ್ದು ಅವರ ಬಳಿಗೆ ಬಂದು ಹೇಳಿದ, ಅಂಕಲ್, ನೀವು ತುಂಬಾ ಕಷ್ಟದಲ್ಲಿದ್ದೀರಂತೆ ಕಾಣುತ್ತಿದೆ. ನೀವು ನನ್ನ ಸೀಟಿನಲ್ಲಿ ಕುಳಿತುಕೊಳ್ಳಿ. ಆಗ ಪಾರ್ವತಿ ಮತ್ತು ಅವಳ ತಂದೆ ಇಬ್ಬರು ಆಶ್ಚರ್ಯಪಟ್ಟರು. ಬೇಡ ಮಗ, ನಿನಗೆ ತೊಂದರೆ ಆಗುತ್ತದೆ ಎಂದರು ಅವಳ ತಂದೆ. ಶಿವಂ ನಗುತ್ತಾ, ನನಗೆ ಯಾವ ಸಮಸ್ಯೆಯೂ ಇಲ್ಲ ಅಂಕಲ್, ನಾನು ಕೆಳಗೆ ಎಲ್ಲಾದರೂ ಮಲಗಿಕೊಳ್ಳುತ್ತೇನೆ. ಆದರೆ ಮೇಡಮ್ ತುಂಬಾ ಹೊತ್ತಿನಿಂದ ನಿಂತಿದ್ದಾರೆ ಎಂದ. ಆ ಕ್ಷಣ ಪಾರ್ವತಿ ಮೊದಲ ಬಾರಿಗೆ ಶಿವಂನ ಕಣ್ಣನ್ನು ನೋಡಿದಳು. ಏನೋ ವಿಚಿತ್ರವಾದ ನಂಬಿಕೆ ಅವಳ ಮನಸ್ಸಿನಲ್ಲಿ ಹುಟ್ಟಿತು. ಇಷ್ಟೊಂದು ಜನರ ಮಧ್ಯೆ ಸ್ವಾರ್ಥವಿಲ್ಲದೆ ಸಹಾಯ ಮಾಡಿದ ಒಬ್ಬನೇ ವ್ಯಕ್ತಿ ಅವನು. ಅವಳ ತಂದೆಯ ಕಣ್ಣು ನೀರಿನಿಂದ ತುಂಬಿತ್ತು. ದೇವರು ನಿನಗೆ ಒಳ್ಳೆಯದು ಮಾಡಲಿ ಮಗ ಎಂದರು. ಶಿವಂ ಅವರ ಸಾಮಾನುಗಳನ್ನು ತೆಗೆದುಕೊಂಡು ಸೀಟಿನವರೆಗೆ ಕೊಂಡೊಯ್ದ. ಪಾರ್ವತಿ ನಿಧಾನವಾಗಿ ಕುಳಿತಾಗ ಅವಳಿಗೆ ದೊಡ್ಡ ನಿರಾಳತೆ ಸಿಕ್ಕಂತಾಯಿತು. ಸ್ವಲ್ಪ ಹೊತ್ತಿನ ನಂತರ ಮಾತು ಆರಂಭವಾಯಿತು. ಅಂಕಲ್, ಎಲ್ಲಿ ಹೋಗ್ತಿದ್ದೀರಾ ಎಂದು ಶಿವಂ ಕೇಳಿದಾಗ ಅವಳ ತಂದೆ ಹೇಳಿದರು, ಮುಂಬೈಗೆ ಕೆಲಸ ಸಿಕ್ಕಿದೆ, ಅದಕ್ಕಾಗಿ ಹೋಗುತ್ತಿದ್ದೇವೆ ಎಂದು. ಆಗ ಶಿವಂ ಅದ್ಭುತ ಎಂದು ಸಂತೋಷಪಟ್ಟ. ನಂತರ ಅವನು ಹೇಳಿದನು, ಅವನು ಕೂಡ ಮುಂಬೈಗೆ ತನ್ನ ಸ್ನೇಹಿತನ ನಿಶ್ಚಿತಾರ್ಥಕ್ಕೆ ಹೋಗುತ್ತಿದ್ದೇನೆ ಎಂದು. ಅವನ ಸಂಬಳ ಸುಮಾರು 60,000. ಪಾರ್ವತಿ ಇದನ್ನೆಲ್ಲ ಮೌನವಾಗಿ ಕೇಳುತ್ತಿದ್ದಳು. ಇಂದಿನ ಕಾಲದಲ್ಲೂ ಇಷ್ಟು ಒಳ್ಳೆಯ ಹುಡುಗ ಇರಬಹುದೇ ಎಂದು ಅವಳಿಗೆ ಆಶ್ಚರ್ಯವಾಗುತ್ತಿತ್ತು. ಸಂಜೆಯಾಗುತ್ತಿದ್ದಂತೆ ಪಾರ್ವತಿಯ ತಂದೆಗೆ ಒಂದು ಫೋನ್ ಕಾಲ್ ಬಂತು. ಫೋನ್ ಎತ್ತಿದ ತಕ್ಷಣ ಅವರ ಮುಖ ಬಿಳಿಯಾಗಿ ಬಿಟ್ಟಿತು. ಕೈಗಳು ನಡುಗತೊಡಗಿದವು. ನಿನ್ನ ಅಮ್ಮಂಗೆ ಹೃದಯಘಾತವಾಗಿದೆ, ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಅವರು ಅಳುತ್ತಾ ಹೇಳಿದರು. ಆಗ ಪಾರ್ವತಿಯ ಕಾಲಿನ ಕೆಳಗಿನ ನೆಲವೇ ಜಾರಿದಂತೆ ಆಯಿತು. ಈಗ ದೊಡ್ಡ ಸಮಸ್ಯೆ ಏನೆಂದರೆ ಅವರು ಹಿಂತಿರುಗಿದರೆ ಪಾರ್ವತಿ ಮುಂಬೈ ತಲುಪಲು ಆಗುವುದಿಲ್ಲ. ಕೆಲಸ ಕೂಡ ಕಳೆದು ಹೋಗುತ್ತದೆ. ಆ ಸಮಯದಲ್ಲಿ ಶಿವಂ ಮುಂದೆ ಬಂದು ಹೇಳಿದನು, ಅಂಕಲ್,
ನೀವು ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಹೋಗಿ, ನಾನು ಮೇಡಮ್ ಅವರನ್ನು ಸುರಕ್ಷಿತವಾಗಿ ಮುಂಬೈಗೆ ತಲುಪಿಸುತ್ತೇನೆ. ಆಗ ಪಾರ್ವತಿ ತಕ್ಷಣ ಅವನತ್ತ ನೋಡಿದಳು. ಅವಳ ಮನಸ್ಸಿನಲ್ಲಿ ಭಯವೂ ಇತ್ತು, ಆದರೆ ಮತ್ತೊಂದು ದಾರಿಯೂ ಇರಲಿಲ್ಲ. ಮುಂದಿನ ಸ್ಟೇಷನ್ನಲ್ಲಿ ಇಳಿಯುವಾಗ ಅವಳ ತಂದೆ ಶಿವಂನ ಕೈ ಹಿಡಿದು, ಮಗ, ನನ್ನ ಮಗಳು ತುಂಬ ನೋವು ಕಂಡಿದ್ದಾಳೆ, ಅವಳನ್ನು ಕಾಪಾಡು ಎಂದರು. ಶಿವಂ ಅವರ ಕಾಲನ್ನು ಮುಟ್ಟುತ್ತಾ, ನೀವು ಚಿಂತಿಸಬೇಡಿ ಅಂಕಲ್, ಇನ್ನು ಅವಳು ನನ್ನ ಜವಾಬ್ದಾರಿ ಎಂದ. ರೈಲು ನಿಧಾನವಾಗಿ ಮುಂದೆ ಸಾಗಿತ್ತು. ಪ್ಲಾಟ್ಫಾರ್ಮ್ ದೂರವಾಗುತ್ತಿತ್ತು. ಪಾರ್ವತಿ ಕಿಟಕಿಯಿಂದ ತನ್ನ ತಂದೆಯನ್ನು ನೋಡುತ್ತಾ ಕಣ್ಣೀರು ಸುರಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಶಿವಂ ಮೃದುವಾಗಿ ಕೇಳಿದನು, ಆಂಟಿ ಬೇಗ ಹುಷಾರಾಗುತ್ತಾರೆ, ದೇವರ ಮೇಲೆ ನಂಬಿಕೆ ಇಡಿ ಎಂದು. ಆ ರಾತ್ರಿ ಶಿವಂ ಅವಳಿಗೆ ಊಟ ತರಿಸಿದ. ಮೊದಲು ಅವಳು ನಿರಾಕರಿಸಿದರು, ನಂತರ ಒಪ್ಪಿಕೊಂಡಳು. ಇಬ್ಬರು ಮೌನವಾಗಿ ಊಟ ಮಾಡುತ್ತಿದ್ದರು. ಶಿವಂ ಮಧ್ಯೆ ಮಧ್ಯೆ ಹಾಸ್ಯ ಮಾಡಿ ಅವಳ ಮನಸ್ಸನ್ನು ಹಗುರವಾಗಿಸಲು ಯತ್ನಿಸಿದ. ರಾತ್ರಿ ಗಾಢವಾಯಿತು. ಕೋಚ್ನಲ್ಲಿ ನೀಲಿ ಮಬ್ಬಿನ ಬೆಳಕು ಮಾತ್ರ ಇತ್ತು. ಹೊರಗೆ ಕತ್ತಲೆ. ನೀವು ಮಲಗಿಕೊಳ್ಳಿ ಎಂದ ಶಿವಂ. ಆಗ ಪಾರ್ವತಿ, ಹಾಗಾದರೆ ನೀವು ಎಂದಾಗ, ನಾನು ಕೆಳಗೆ ಮಲಗಿಕೊಳ್ಳುತ್ತೇನೆ ಎಂದನು. ಅವನು ನಿಜವಾಗಿಯೂ ನೆಲದಲ್ಲಿ ಚಾಪೆ ಹಾಸಿಕೊಂಡು ಮಲಗಿದ್ದ. ಪಾರ್ವತಿ ಮೇಲಿನ ಸೀಟಿನಲ್ಲಿ ಮಲಗಿದ್ದರೂ ಅವಳಿಗೆ ನಿದ್ರೆ ಬರಲಿಲ್ಲ. ಅವಳು ಕೆಳಗೆ ಮಲಗಿದ್ದ ಶಿವಂನತ್ತ ನೋಡುತ್ತಲೇ ಇದ್ದಳು. ರಾತ್ರಿ 3 ಗಂಟೆ ಸುಮಾರಿಗೆ ಅವಳಿಗೆ ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ಅವಳು ಹೆದರಿಕೊಂಡು ನಿಧಾನವಾಗಿ ಶಿವಂನನ್ನು ಎಬ್ಬಿಸಿದಳು. ನನ್ನ ಜೊತೆ ಬರ್ತೀರಾ ಎಂದು ಕೇಳಿದಳು. ಶಿವಂ ಕೂಡಲೇ ಎದ್ದು ಬನ್ನಿ ಎಂದ. ಅವನು ಹೊರಗೆ ನಿಂತೇ ಇದ್ದನು. ಪಾರ್ವತಿ ಒಳಗೆ ಹೋಗಿ ಬಂದು ನೋಡಿದಾಗ ಅವನು ಇನ್ನೂ ಅಲ್ಲೇ ನಿಂತಿದ್ದ, ಏಕೆಂದರೆ ಅವಳಿಗೆ ಭಯವಾಗಬಾರದು ಎಂಬ ಕಾರಣಕ್ಕೆ. ಆ ಕ್ಷಣ ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಹಿಂತಿರುಗಿ ಬಂದಾಗ ಶಿವಂ ತಲೆ ಹಿಡಿದುಕೊಂಡು ಕುಳಿತಿದ್ದ. ಪಾರ್ವತಿ ನಿಧಾನವಾಗಿ ಕೇಳಿದಳು, ಏನಾಯಿತು ಎಂದು. ಆಗ ಶಿವಂ, ನನಗೆ ತಲೆ ತುಂಬ ನೋಯುತ್ತಿದೆ ಎಂದನು. ಪಾರ್ವತಿ ನಿಧಾನವಾಗಿ, ಕುಡಿ, ನಾನು ಒತ್ತುತ್ತೇನೆ ಎಂದಳು. ಮೊದಲು ಶಿವಂ ನಿರಾಕರಿಸಿದರೂ ಕೊನೆಗೆ ಒಪ್ಪಿಕೊಂಡ. ಪಾರ್ವತಿ ಅವನ ತಲೆಯನ್ನು ಮೃದುವಾಗಿ ಒತ್ತತೊಡಗಿದಳು. ಆ ಸ್ಪರ್ಶದಲ್ಲಿ ಅವನಿಗೆ ವಿಚಿತ್ರವಾದ ಶಾಂತಿ ಸಿಕ್ಕಿತು. ಅದೇ ಕ್ಷಣದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಹೇಳಲಾಗದ ಸಂಬಂಧ ಹುಟ್ಟತೊಡಗಿತು. ಮುಂದಿನ ದಿನ ಬೆಳಗ್ಗೆ ಪಾರ್ವತಿ ಶಿವಂಗಾಗಿ ಚಹಾ ತಂದಳು. ಇದರ ಅಗತ್ಯವೇನು ಎಂದು ಅವನು ಕೇಳಿದ. ಪಾರ್ವತಿ ಸಣ್ಣ ನಗು ಮೂಡಿಸಿ, ನೀವು ಇಷ್ಟು ಕಾಳಜಿ ತೆಗೆದುಕೊಂಡಿದ್ದೀರಲ್ಲ, ನಾನು ಒಂದು ಚಹಾ ಕೂಡ ಕೊಡಬಾರದೆ ಎಂದಳು. ಇಬ್ಬರ ನಡುವಿನ ಮುಜುಗರ ನಿಧಾನವಾಗಿ ಕರಗತೊಡಗಿತು. ಪ್ರಯಾಣ ಮುಂದುವರಿಯಿತು. ಅವರು ತಮ್ಮ ತಮ್ಮ ಜೀವನದ ಕಥೆಗಳನ್ನು ಹಂಚಿಕೊಳ್ಳತೊಡಗಿದರು. ಪಾರ್ವತಿ ತನ್ನ ಗಂಡನ ಸಾವಿನ ನಂತರ ಅನುಭವಿಸಿದ ನೋವನ್ನು ಹೇಳಿದಳು. ಶಿವಂ ಮೌನವಾಗಿ ಕೇಳುತ್ತಾ ಕುಳಿತ. ನಂತರ ಅವನು ನಿಧಾನವಾಗಿ ಅವಳ ಕೈ ಹಿಡಿದು, ನಿನ್ನ ಮೌಲ್ಯವನ್ನು ಅರಿಯದವರೇ ಅಪಶಕುನ ಎಂದನು. ಈ ಮಾತು ಕೇಳಿ ಪಾರ್ವತಿಯ ಕಣ್ಣು ಮತ್ತೆ ತುಂಬಿತು. ವರ್ಷಗಳ ನಂತರ ಯಾರೋ ಅವಳ ನೋವನ್ನು ಅರ್ಥ ಮಾಡಿಕೊಂಡಿದ್ದರು. ಮುಂಬೈ ತಲುಪುವ ಹೊತ್ತಿಗೆ ಇಬ್ಬರು ಒಬ್ಬರಿಗೊಬ್ಬರು ಬಹಳ ಹತ್ತಿರವಾಗಿದ್ದರು. ಮುಂಬೈ ತಲುಪಿದ ನಂತರ ಶಿವಂ ಅವಳನ್ನು ಮನೆಗೆ ಕರೆದುಕೊಂಡು ಹೋದನು. ಪಾರ್ವತಿ ಅವನಿಗೆ ಚಹಾ ಮಾಡಿಕೊಟ್ಟಳು. ಹೋಗುವಾಗ ಅವಳು ನಿಧಾನವಾಗಿ ಕೇಳಿದಳು, ಮತ್ತೆ ಭೇಟಿಯಾಗ್ತೀರಾ ಎಂದು. ಶಿವಂ ನಗುತ್ತಾ, ನೀವು ಕರೆದರೆ ಖಂಡಿತ ಬರುತ್ತೇನೆ ಎಂದನು. ಅದಾದ ನಂತರ ಪ್ರತಿದಿನ ಫೋನ್ ಮಾತುಗಳು ಆರಂಭವಾದವು. ನಿಧಾನವಾಗಿ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಇಬ್ಬರು ಒಟ್ಟಿಗೆ ಸಮಯ ಕಳೆಯತೊಡಗಿದರು. ಒಂದು ದಿನ ಮಳೆ ಸುರಿಯುತ್ತಿದ್ದಾಗ ಪಾರ್ವತಿ ಕೇಳಿದಳು, ನಾನು ವಿಧವೆ ಆಗಿರಲಿಲ್ಲ ಅಂದ್ರೆ ನೀನು ನನ್ನನ್ನು ಪ್ರೀತಿಸುತ್ತಿದ್ದೆಯಾ ಎಂದು. ಶಿವಂ ಅವಳತ್ತ ನೋಡಿ ನಿಧಾನವಾಗಿ ಹೇಳಿದನು, ಪಾರ್ವತಿ, ನೀನು ವಿಧವೆ ಆಗಿರಲಿಲ್ಲ ಅಂದ್ರೆ ಕೂಡ ಇಷ್ಟು ಪ್ರೀತಿ ಸಿಕ್ಕಿರಕ್ಕಿಲ್ಲ. ನಿನ್ನ ನೋವೇ ನಿನ್ನನ್ನು ಇನ್ನೂ ಸುಂದರ ಮನಸ್ಸಿನವಳಾಗಿ ಮಾಡಿದೆ. ಈ ಮಾತು ಕೇಳಿ ಪಾರ್ವತಿ ಅಳುತ್ತಾ ಶಿವಂನ ಎದೆಗೆ ಅಪ್ಪಿಕೊಂಡಳು. ಆದರೆ ಅವರ ಪ್ರೀತಿಗೆ ಸಮಾಜದ ಅಡೆತಡೆ ಎದುರಾಯಿತು. ಶಿವಂ ಮನೆಯವರು ವಿರೋಧಿಸಿದರು. ವಿಧವೆ ಹೆಂಗಸನ್ನು ಹೇಗೆ ಮದುವೆಯಾಗ್ತೀಯಾ ಎಂದು ಪ್ರಶ್ನಿಸಿದರು. ಆಗ ಪಾರ್ವತಿ ಈ ಎಲ್ಲವನ್ನು ನೋಡಿ ಒಮ್ಮೆ ಶಿವಂನಿಂದ ದೂರ ಹೋಗಲು ತೀರ್ಮಾನಿಸಿದಳು. ಅವಳು ಒಂದು ಸಂದೇಶ ಕಳುಹಿಸಿದಳು, ನನ್ನನ್ನು ಮರೆತು ಬಿಡು, ನಿನ್ನ ಕುಟುಂಬಕ್ಕಾಗಿ ಎಂದು. ಶಿವಂ ಬೆಚ್ಚಿ ಬಿದ್ದ. ಅವನು ರೈಲ್ವೆ ನಿಲ್ದಾಣಕ್ಕೆ ಓಡಿದ. ಅಲ್ಲಿ ಪಾರ್ವತಿ ಅಳುತ್ತಾ ನಿಂತಿದ್ದಳು. ಅವನು ಅವಳ ಕೈ ಹಿಡಿದು ಹೇಳಿದನು,
ನೀನಿಲ್ಲದೆ ನಾನು ಬದುಕಲಾರೆ, ನಾನು ಮದುವೆಯಾಗೋದಾದ್ರೆ ನಿನ್ನನ್ನೇ ಎಂದು. ಅದೇ ಸಮಯದಲ್ಲಿ ಶಿವಂನ ತಂದೆ ತಾಯಿ ಅಲ್ಲಿಗೆ ಬಂದರು. ಮಗನ ನಿಜವಾದ ಪ್ರೀತಿ ನೋಡಿ ಅವರ ಮನಸ್ಸು ಕರಗಿತು. ಶಿವಂನ ತಾಯಿ ಪಾರ್ವತಿಯ ತಲೆಯ ಮೇಲೆ ಕೈಯಿಟ್ಟು, ಇಂದಿನಿಂದ ನೀನೇ ನಮ್ಮ ಮನೆ ಸೊಸೆ ಎಂದಳು. ಪಾರ್ವತಿ ಅಳುತ್ತಾ ಅವರ ಕಾಲಿಗೆ ಬಿದ್ದಳು. ಕೆಲವು ತಿಂಗಳುಗಳ ನಂತರ ಏಪ್ರಿಲ್ 2026ರಲ್ಲಿ ಬೌರನಿಯ ದೊಡ್ಡ ಮದುವೆ ಮಂದಿರದಲ್ಲಿ ಶಿವಂ ಮತ್ತು ಪಾರ್ವತಿಯ ಮದುವೆ ಅದ್ದೂರಿಯಾಗಿ ನಡೆಯಿತು. ಒಮ್ಮೆ ಅಪಶಕುನ ಎಂದು ತಳ್ಳಲ್ಪಟ್ಟ ಆ ಹೆಂಗಸು ಆ ದಿನ ಎಲ್ಲರ ಆಶೀರ್ವಾದದೊಂದಿಗೆ ಮದುವೆಯಾದಳು. ಇಂದು ಶಿವಂ ಮತ್ತು ಪಾರ್ವತಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ, ಏಕೆಂದರೆ ನಿಜವಾದ ಪ್ರೀತಿಗೆ ವಯಸ್ಸು, ಸಮಾಜ ಅಥವಾ ಭೂತಕಾಲ ಯಾವುದೂ ಅಡ್ಡಿಯಾಗುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.